ಎಲ್ಲ ಬಂಧು ಮಿತ್ರರಿಗೆ ನಮಸ್ಕಾರ. ಕರ್ನಾಟಕ ರಾಜ್ಯದ ಮೈಸೂರಲ್ಲಿ ಅತಿ ದೊಡ್ಡ ಅಗ್ನಿಶಾಮಕ ಠಾಣೆ ಸ್ಥಾಪನೆ. ಕರ್ನಾಟಕ ರಾಜ್ಯದ ಮೈಸೂರಿನಲ್ಲಿ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಡಳಿತದಲ್ಲಿ ನಿರ್ಮಿತವಾದ 1898ರಲ್ಲಿ 128 ವರ್ಷಗಳ ಹಿಂದೆ ಅಗ್ನಿಶಾಮಕ ಠಾಣೆ ಸರಸ್ವತಿಪುರಂನಲ್ಲಿ ಇರುವ ಕಟ್ಟಡ ಈಗ ಬೀಳುವ ಸ್ಥಿತಿಯಲ್ಲಿದೆ. ಬೆಂಕಿ ಅನಾಹುತ ಆದರೆ ಮೊದಲು ದೂರು ಹೋಗುವುದು ಅಗ್ನಿಶಾಮಕ ಠಾಣೆಗೆ. ಪ್ರಪ್ರಥಮ ಅಗ್ನಿಶಾಮಕ ಠಾಣೆ ಪ್ರಾರಂಭ ಆಗಿದ್ದು ಮೈಸೂರಿನಲ್ಲಿ. ಇದು ಹೆಮ್ಮೆಯ ವಿಷಯ. ಅಗ್ನಿಶಾಮಕ ಬರಲು ಪ್ರಮುಖ ಕಾರಣ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಂಗಿಯ ಮದುವೆ ಸಂದರ್ಭದಲ್ಲಿ ಬಾಗಿಲಿನ ಪರದೆಗೆ ಬೆಂಕಿ ತಗುಲಿ ಮರದಿಂದ ನಿರ್ಮಾಣ ಆಗಿದ್ದ ಅರಮನೆ ಹೊತ್ತಿಕೊಂಡಿತು. ಬೆಂಕಿ ಆರಿಸುವುದಕ್ಕೆ ಮಡ್ರಾಸ್ ಸಪ್ಪರ್ ಅಂದರೆ ಮಡ್ರಾಸ್ ಇಂಜಿನಿಯರ್ ಗ್ರೂಪ್ ಅಗ್ನಿಶಾಮಕ ದಳದವರು ಬಂದು ಬೆಂಕಿ ನಂದಿಸುವವರೆಗೂ 11 ದಿನಗಳ ಕಾಲ ಅರಮನೆ ಉರಿಯುತ್ತಿತ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ರವರ ಶಾಲಾ ಶಿಕ್ಷಕರಾದ ಸ್ಟುವರ್ಟ್ ಫ್ರೀಜರ್ ರವರು ಮಹಾರಾಜರಿಗೆ ಅಗ್ನಿಶಾಮಕದ ಬಗ್ಗೆ ಹೇಳಿದರು. ಈ ಮಾತು ಕೇಳಿ ಮಹಾರಾಜರು ಅಗ್ನಿಶಾಮಕ ಠಾಣೆ ನಿರ್ಮಾಣ ಮಾಡಿದ್ದರಂತೆ. ಮೈಸೂರಿಗೆ ಹೊಸದಾಗಿ 3 ಅಗ್ನಿಶಾಮಕ ಠಾಣೆ ಸ್ಥಾಪಿಸಲಾಗುವುದು. ವರುಣ, ಜೆಪಿ ನಗರ, ಕಡಕೊಳ. ಮೈಸೂರು ಈಗ ಗ್ರೇಟರ್ ಮೈಸೂರು ಆಗಿ ಘೋಷಣೆ ಆಗಿದೆ. ಮೈಸೂರು ರಾಜ್ಯದಲ್ಲಿ 11 ಫೈರ್ ಬ್ರಿಗೇಡ್ ಅಂದರೆ ಅಗ್ನಿಶಾಮಕ ಠಾಣೆ, 21 ಜಲವಾಹನಗಳಿವೆ. ಜಲವಾಹನ ಅಂದರೆ ವಾಟರ್ ಕ್ಯಾರಿಯರ್. ಮೈಸೂರಿನ ಮೊದಲ ಅಗ್ನಿಶಾಮಕ ಠಾಣೆ ಸರಸ್ವತಿಪುರಂ ಪ್ರಸಿದ್ಧಿ ಪಡೆದಿದೆ. ನಂತರ ಆಗಿದ್ದು ಬನ್ನಿಮಂಟಪ, ಹೆಬ್ಬಾಳು. ಅಗ್ನಿಶಾಮಕ ಅಂದರೆ ಬೆಂಕಿ ಆರಿಸುವುದು. ಅಗ್ನಿಶಾಮಕ ದಳ ಸಮಾಜದ ಸುರಕ್ಷತೆಯ ಭದ್ರಕೋಟೆ ಆಗಿದೆ. ಹಳೆಯ ಕಟ್ಟಡವನ್ನು ಹೊಡೆದು ಹೊಸ ಆಧುನಿಕ ಕಟ್ಟಡವಾಗಿ ಪರಿವರ್ತಿಸಿ ಸೌಲಭ್ಯಗಳೊಂದಿಗೆ ಹೊಸ ಅಗ್ನಿಶಾಮಕ ಠಾಣೆಯಾಗಿ ನಿರ್ಮಾಣ ಮಾಡಿ ಸುರಕ್ಷಿಸುವುದು. ಸಾರ್ವಜನಿಕರು ಬೆಂಕಿ ಸುರಕ್ಷತೆ ಬಗ್ಗೆ ಜಾಗೃತರಾಗಿರಬೇಕು. ಅನಿರೀಕ್ಷಿತ ಬೆಂಕಿ ಅಪಘಾತಗಳು ನಿಯಂತ್ರಿಸಲು ಅಗ್ನಿಶಾಮಕ ತುಂಬ ಪ್ರಮುಖವಾದದ್ದು. ಮಡ್ರಾಸ್ ಸಪ್ಪರ್ಸ್ ಅಂದರೆ ಭಾರತೀಯ ಸೇನೆಯ ಹಳೆಯ ಪ್ರತಿಷ್ಠಿತ ತುಕಡಿ. ಬಂಧುಗಳೇ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.